ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿಲ್ಲ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಕಾವ್ಯಂದು ಮದುವೆ ಆಗಿರುತ್ತೆ. ಆಗ ಅವ್ರ ತಂದೆ ಹೇಳಿರ್ತಾರೆ, ನೀವು ನನ್ನ ಮಾನ ಪ್ರಾಣ ಹಾಗೆ ಮರ್ಯಾದೆ ಎಲ್ಲನೂ ಕೂಡ ಉಳಿಸ್ಬಿಟ್ಟಮ್ಮ, ನೀನು ಚೆನ್ನಾಗಿರ್ತೀಯಮ್ಮ ಲೈಫಲ್ಲಿ, ನೀನು ಯಾವತ್ತೂ ಏನು ಯೋಚನೆ ಮಾಡಬೇಡ ಆಯಿತಾ ಅಂತ ಅನ್ಕೋತಿರ್ತಾರೆ. ಆಗ ಆಶೀರ್ವಾದನ ತಗೋತಾ ಇರ್ತಾರೆ ದೊಡ್ಡವರು. ಆಗ ಮಹೇಶ್ವರಿ ಬಾಯ್ಲಿ ಅಂತ ಕರೆದ ಹೇಳ್ಬಿಟ್ಟು ಅವನ ಕೈಲೂ ಕೂಡ ಆಶೀರ್ವಾದ ಮಾಡು ಅಂತ ಹೇಳ್ಬಿಟ್ಟು ಚೆನ್ನಾಗಿರ್ತಾರೆ. ಚೆನ್ನಾಗಿರಿ, 100 ವರ್ಷ 100 ಕಾಲ ಜೊತೆಯಾಗಿ ಬಾಳಿ ಅಂತ ಹೇಳಿ ಹಾಗೆ ಕೋಪದಲ್ಲಿ ಮಹೇಶ್ವರಿ ಆಶೀರ್ವಾದನ ಮಾಡ್ತಾರೆ. ನಂತರ ರಾಮ್ ಕೂಡ ಬರ್ತಾರೆ. ಅಣ್ಣ ಒಳ್ಳೇದಾಗಲಿ ಕಣೋ ಅಂತ ಹೇಳ್ತಾರೆ. ಹ್ಯಾಪಿ ಮ್ಯಾರೇಜ್ ಲೈಫ್ ಕಾವ್ಯ ಅಂತ ಹೇಳ್ತಾರೆ. ಬಟ್ ಕಾವ್ಯಂಗೆ ಅದೊಂದು ಸ್ವಲ್ಪನೂ ಕೂಡ ಇಷ್ಟ ಇರಲ್ಲ. ಬಟ್ ಮದುವೆ ಅಂತ ಆದಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ ಅಂತ ಹೇಳ್ತಾರೆ. ಆಗ ಕಲ್ಯಾಣಿ ಅಮ್ಮ ಎಲ್ಲರ ಜೊತೆ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಕ್ಕೆ ರೆಡಿ ಮಾಡಿ ಅಣ್ಣ ಅಂತ ಹೇಳ್ತಾರೆ. ಆಯ್ತಮ್ಮ ರೆಡಿ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಗರುಡ ಮತ್ತು ಅವ್ರ ಭಾವ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಅಲ್ಲಿಗೆ ಯಾರೋ ಒಬ್ಬ ಬರ್ತಾನೆ. ಅಣ್ಣ ಮಹಾದೇವಂದು ಮದುವೆ ಆಯಿತು ಅಣ್ಣ ಅಂತ ಹೇಳ್ತಿರ್ತಾರೆ. ಏನು ಹೇಳ್ತಿದ್ಯಾ? ಹೌದು, ಮಹಾದೇವನ ಜೊತೆ ಕಾವ್ಯ ಮದುವೆಗೆ ಒಪ್ಕೊಂಡ್ಲಂತೆ. ಕಾವ್ಯದು ಮಹಾದೇವಂದು ಮದುವೆ ಆಗೋಯ್ತಣ್ಣ. ಮದುವೆ ಆಗಿ ಏನು ಬೇರೆ ಶಾಸ್ತ್ರಗಳನ್ನ ಮಾಡ್ತಾ ಇದ್ದಾರಣ್ಣ ಅಂತ ಹೇಳ್ತಾರೆ. ಹೌದಾ, ಏನು ಹೇಳ್ತಿದ್ಯಾ ಅಂತ ಹೇಳ್ತಾರೆ. ಹ್ಞೂ ಅಣ್ಣ, ಮದುವೆ ಆಗೋಯ್ತು ಅಂತ ಹೇಳ್ತಾರೆ. ಸರಿ ಆಯಿತು, ನೀನು ಇಲ್ಲಿಂದ ಹೋಗು ಅಂತ ಹೇಳ್ಬಿಟ್ಟು ಹೋಗ್ತೀನಿ. ನಾನು ಯಾವುದೇ ಕಾರಣಕ್ಕೂ ಅವನ ಮದುವೆ ಆಗಿ ಬಿಡಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಅವನ ತಂಗಿ ಮಂಜರಿ ಮಾತ್ರ ನಿನ್ನ ಜೊತೆ ಮದುವೆ ಮಾಡಿಸ್ಲೇಬೇಕು. ಹಾಗೆ ಮಾಡೋಣ, ಇಲ್ಲ ಕಿಡ್ನ್ಯಾಪ್ ಮಾಡೋದ್ರೂ ಸರಿ, ನಾವು ಮದುವೆ ಮಾಡೋಣ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಸ್ನೇಹ, ಆಂಟಿ ನಂಗೆ ಟೈಮ್ ಆಯಿತು ಹೊರಡ್ತೀನಿ ಆಂಟಿ ಅಂತ ಹೇಳ್ತಾರೆ. ಈಗ ಇವ್ರ ಮದುವೆ ಕೂಡ ಆಯ್ತಲ್ಲ, ನಮ್ಮ ಮದುವೆ ಮಾತುಕತೆ ಬಗ್ಗೆ ಮಾತಾಡಿ ಆಂಟಿ ಅಂತ ಹೇಳ್ತಾ ಇದ್ದಾರೆ. ಆಯ್ತಮ್ಮ, ಆದಷ್ಟು ಬೇಗ ನಾನು ಮಾತಾಡ್ತೀನಿ ಆಯಿತಾ ಅಂತ ಹೇಳ್ತಿರ್ತಾರೆ. ರಾಮ್ ಕೂಡ ಒಂದು ಫೋನ್ ಬರುತ್ತೆ, ಸ್ವಲ್ಪ ಎಮರ್ಜೆನ್ಸಿ ಕೇಸ್ ಇದೆ ಸರ್, ಸೊ ಹಾಸ್ಪಿಟಲಲ್ಲಿ ಬೇರೆ ಡಾಕ್ಟರ್ ಇಲ್ಲ, ಸೊ ಹಾಗಾಗಿ ನೀವೇ ಅಟೆಂಡ್ ಮಾಡಬೇಕು, ಬೇಗ ಬನ್ನಿ ಅಂತ ಹೇಳ್ತಾರೆ. ಫೋನ್ ಕಾಲ್ ಬರುತ್ತೆ. ಆಗ ಏನಾಯಿತು ಅಂತ ಕೇಳ್ತಾರೆ. ಸ್ವಲ್ಪ ಎಮರ್ಜೆನ್ಸಿ ಕಾಲ್ ಇದೆ, ನಾನು ಓಡಬೇಕು ಅಂತ ಕೇಳ್ತಾರೆ. ಹೌದಾ, ಸರಿನಪ್ಪ, ಆಯಿತು ಹೋಗು, ನನಗೆ ಏನು ಬೇಜಾರಿಲ್ಲ ಅಲ್ವಾ, ಏನು ಬೇಜಾರಿಲ್ಲ, ನೀನು ಪ್ರಾಣ ಉಳಿಸೋ ಅಂತ ಕೆಲಸ ಮಾಡ್ತಿರೋದು, ಸೊ ಹಾಗಾಗಿ ನೀನು ಹೋಗಪ್ಪ ಅಂತ ಹೇಳ್ತಾರೆ. ರಾಮ್ ಕೂಡ ಅಲ್ಲಿಂದ ಹೊರಡ್ತಾನೆ. ಇನ್ನೊಂದು ಕಡೆ ಸ್ನೇಹ ಅವ್ರ ತಂದೆ ಅವರ ಒಂದು ಹಾಸ್ಪಿಟಲಲ್ಲಿ ಸ್ನೇಹಾಗೆ ಫಸ್ಟ್ ಲವರ್ ಇರ್ತಾನೆ, ಅವನು ಆ ತಂದೆನ ಮೀಟ್ ಮಾಡೋಕ್ಕೆ ಬಂದಿರ್ತಾನೆ. ಆಗ ನೀನು ಯಾವುದೇ ಕಾರಣಕ್ಕೂ ಸ್ನೇಹ ಲೈಫಲ್ಲಿ ಬರೋಕ್ಕೊಡ್ದು, ಗೊತ್ತಾಯ್ತಾ, ನೀವು ಅವಳ ಫಾಸ್ಟ್ ಬಗ್ಗೆ ರಾಮ ಹತ್ರ ನೀನು ಏನು ಕೂಡ ಹೇಳ್ಕೊಡ್ದು ಅಂತ ಹೇಳ್ಬಿಟ್ಟು ಅವನಿಗೆ ಎಷ್ಟು ಬೇಕು ಅಷ್ಟು ನಾನು ಬ್ಲ್ಯಾಂಕ್ ಚೆಕ್ನ ಬರ್ಕೊಡ್ತಾರೆ. ನನಗೂ ಅದೇ ಬೇಕೇ ಇದ್ದು, ನನಗೆ ಬೇಕಾದ ಸಿಕ್ಕಾಯ್ತಲ್ಲ ಬಿಡಿ, ನಾನು ಯಾಕೆ ಇನ್ನು ಅವಳು ತಂಟೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಹೊರಟಾಗ್ತಾರೆ. ಬಟ್ ಇನ್ನು ಅವನ ಪರಿಚಯ ಮಾಡಿಲ್ಲ ಈ ಧಾರಾವಾಹಿಲಿ. ಆಗ ಅವ್ರ ತಂದೆ ದುಡ್ಡನ್ನ ಕೊಟ್ಬಿಟ್ಟು ಕಳಿಸ್ತಾರೆ. ಇನ್ನೊಂದು ಕಡೆ ರಾಮ್ ಆದಷ್ಟು ಬೇಗ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅರ್ಜೆಂಟಿಯಾಗಿ ಬರ್ತಾ ಇರ್ತಾನೆ. ಆಗ ಪ್ರೇಮ ಹೇಳಿದಂಥ ಎಲ್ಲ ಮಾತುಗಳನ್ನ ನೆನೆಸ್ಕೊತಾಳೆ. ಮಹಾದೇವನ ಜೊತೆ ಯಾವುದೇ ಕಾರಣಕ್ಕೂ ಕೂಡ ಮದುವೆ ನಡೆಯಲ್ಲ, ಇದು ನನಗೆ ತಾಳಿ ಕಟ್ಟಬೇಕಾಗಿರೋದು ನೀನು, ನನ್ನ ಮದುವೆ ಆಗಬೇಕಾಗಿರೋದು ನಿನ್ನ ಜೊತೆಯಲ್ಲಿ ಅಂತ ಹೇಳ್ತಾರೆ. ಪ್ರೇಮ, ನಾನು ಸುಮ್ಮನೆ ಹೇಳ್ದೆ ಅಂದ್ಕೊಂಡೆ ಪ್ರೇಮ, ಆದರೂ ನೀನು ಅದನ್ನು ಮಾಡೇ ಬಿಟ್ಟಲ್ಲ, ಯಾಕೆ ಹೀಗೆ ಮಾಡಿದೆ, ನಿನ್ನನ್ನು ನೆನೆಸ್ಕೊಂಡ್ರೆ ನನಗೆ ಅಷ್ಟು ಬೇಜಾರಾಗ್ತಿದೆ, ನಾನು ನಿನ್ನನ್ನು ಯಾವತ್ತೂ ಕೂಡ ಕ್ಷಮಿಸಲ್ಲ, ತಾಳಿ ಕಟ್ಟೋನು ನೀನೇ ರಾಮ್ ಅಂತ ಯಾಕೆ ಹೇಳಿದ್ಲು ನನಗಳು, ನನಗೆ ಗೊತ್ತಾಗ್ತಿಲ್ವಲ್ಲ ಏನುವೆ ಅಂತ ಅನ್ಕೋತಿರ್ತಾರೆ. ಬಟ್ ಆದರೂ ಈ ಥರ ಮಾಡಬಾರ್ದಿತ್ತು ಪ್ರೇಮ, ನೀನು ಯಾವತ್ತೂ ನಾನು ಕ್ಷಮಿಸಲ್ಲ, ನಾನು ಫ್ರೆಂಡ್ ಥರ ಅಂತ ಅಂದ್ಕೊಂಡಿದ್ದೆ ಅಂತ. ಇನ್ನೊಂದು ಕಡೆ ಬೈ ಎಲೆಕ್ಷನ್ಗೋಸ್ಕರ ಎಲ್ಲ ವೆಹಿಕಲ್ಸ್ನು ಚೆಕ್ ಮಾಡಿ ಬಿಡ್ತಾ ಇರ್ತಾರೆ. ಅದೇ ಟೈಮ್ಗೆ ರಾಮ್ ಕಾರ್ ಕೂಡ ಬರುತ್ತೆ. ಸರ್, ಐ ಆಮ್ ಎ ಡಾಕ್ಟರ್, ಸ್ವಲ್ಪ ಎಮರ್ಜೆನ್ಸಿ ಕೇಸ್ ಇದೆ, ನಾನು ಹೋಗಲೇಬೇಕು ಸರ್ ಅಂತ ಹೇಳ್ತಾರೆ. ಇಲ್ಲ ಸರ್, ನಾವು ಎಲ್ಲ ಕಾರ್ನು ಚೆಕ್ ಮಾಡೇ ಬಿಡ್ತಿರೋದು. ಆಯಿತು, ನಿಮ್ಮ ಐ ಆರ್ ಆಫೀಸರ್ ಜೊತೆ ಮಾತಾಡಿ ಅಂತ ಹೇಳ್ತಾರೆ. ಆಗ ಬರ್ತಾರೆ. ಐ ಆಮ್ ಎ ಡಾಕ್ಟರ್ ಸರ್, ಸ್ವಲ್ಪ ಎಮರ್ಜೆನ್ಸಿ ಇದೆ, ನಾನು ಹೋಗಲೇಬೇಕು ಸರ್, ಹೋಗಲೇಬೇಕು ಅಂತ. ಇಲ್ಲ ಸರ್, ಹಾಗೆಲ್ಲ ಬಿಡೋಕ್ಕಾಗಲ್ಲ, ನಮಗೆ ಆರ್ಡರ್ ಆಗಿದೆ ಅಂತ ಹೇಳ್ತಾರೆ. ಹೋಗ್ರಿ ಡಿಕ್ಕಿ ಚೆಕ್ ಮಾಡಿ ಅಂತ ಹೇಳ್ತಾರೆ. ಆಗ ಡಿಕ್ಕಿ ತೆಗ್ದಾಗ ಸ್ವಲ್ಪ ಹಾಗೆ ಭಯಾನಕವಾಗಿ ಬಂದು ನೋಡ್ತಾರೆ. ಅಲ್ಲಿ ನೋಡಿದರೆ ಒಂದು ಹುಡುಗಿ ಇರುತ್ತೆ. ಏನು ಹಿಂಗೆ ನೋಡ್ತಿದ್ದೀರಲ್ಲ, ಏನಾಯಿತು ಅಂತ ಕೇಳ್ತಾರೆ. ಬನ್ನಿ ಸರ್ ನೀವು ನೋಡಿ ಅಂತ ಕೇಳ್ತಾರೆ. ಅಲ್ಲಿ ನೋಡಿದರೆ ಪ್ರೇಮ ಮಲಗಿರ್ತಾಳೆ. ಅಯ್ಯೋ ಏನಿದು ಇಲ್ಲಿ ಮಲಗಿದಾಳೆ ಇವಳು ಅಂತ ಹೇಳ್ತಾರೆ. ಏನು ಯಾರು ಇವಳು ಅಂತ ಕೇಳ್ತಾರೆ. ಅಯ್ಯೋ ಸರ್, ಇವಳು ನನ್ನ ಫ್ರೆಂಡು ಕಾವ್ಯ, ಪ್ರೇಮ ಸರ್ ಅಂತ ಹೇಳ್ತಾರೆ. ಇವಳನ್ನ ಯಾಕ್ರಿ ಕಿಡ್ನ್ಯಾಪ್ ಮಾಡ್ಕೊಬಂದು ಈ ಥರ ನಾಟಕ ಆಡ್ತಿದ್ದೀರಾ, ಯಾರೂ ಇಲ್ಲ ಅಂತವ. ಇಲ್ಲ ಸರ್, ಇವಳು ನನ್ನ ಫ್ರೆಂಡು ಸರ್. ಫ್ರೆಂಡ್ ಅವ್ರು ಇಲ್ಲಿ ಯಾಕ್ರಿ ಮನಗಿರ್ತಾಳೆ ಅವಳು. ಆಗ ಬನ್ರಿಲಿ ಹುಡುಗಿನ ಎದೊಳಿಸಿ ಅಂತ ಹೇಳ್ತಾರೆ. ಆಗ ಕಾವ್ಯನ ಮೇಲೆ ನೀರು ಹಾಕಿ ನಿಧಾನವಾಗಿ ಎದೊಳಿಸ್ತಾರೆ. ಎದೊಳಮ್ಮ, ನಿಧಾನಕ್ಕೆ ಎದೊಳು, ಕಂಡುಬಿಡು ಅಂತ ಹೇಳ್ತಾರೆ. ಅವಳಿಲ್ಲಿ ಯಾಕೆ ಬಂದಳು ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್ ಅಂತ ಹೇಳ್ತಾರೆ. ಇರಿ ಒಂದು ನಿಮಿಷ, ನಿಮ್ಮ ಏನು ಬಣ್ಣ ಇಲ್ಲಂದು ಹೇಳ್ತಾರೆ ಅಂತ ಹೇಳ್ತಾರೆ. ಏನಮ್ಮ, ಯಾಕೆ, ನಿನ್ನನ್ನು ಯಾರು ಕಿಡ್ನಾಪ್ ಮಾಡಿದ್ದು, ಇಲ್ಲಿಗೆ ಯಾಕೆ ಬಂದೆ ನೀನು, ಹೆಂಗೆ ಬಂದೆ ಅಂತ ಎಲ್ಲ ಕೇಳ್ತಿರ್ತಾರೆ. ಆಗ
ಏನು ಮಾತಾಡ್ತಲೇ ನಿಂತಿರ್ತೀವಿ, ಏನು ಭಯ ಪಡಬೇಡ, ಅವರು ನೋಡಿ ಯಾಕೆ ಭಯ ಪಡ್ತಿದ್ಯಾ ಹೇಳು, ಯಾರು ಕಿಡ್ನಾಪ್ ಮಾಡಿದ್ದು ಅಂತ ಹೇಳಿದಾಗ ಪ್ರೇಮ ಅವನ ಕಡೆಗೆ ಬೆರಳು ಮಾಡಿ ತೋರಿಸಿದ್ರು. ಈ ಹುಡುಗಿ ಯಾಕ್ರಿ ನಿಮಗೆ ಸುಳ್ಳು ಹೇಳ್ತಾರೆ? ಪ್ರೇಮ ಯಾಕೆ ಹಿಂಗೆ ಹೇಳ್ತಿದ್ಯಾ, ಯಾಕೆ ನನ್ನ ಮೇಲೆ ಹಿಂಗೆ ತಪ್ಪಾದನೆ ಹೊರಿಸ್ತಾ ಇದೆಯಾ, ನಾನೇನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಸುಮ್ಮನೆ ನಿಂತ್ಕೊಳ್ರಿ ಡಾಕ್ಟರ್ ಅಂತ ಹೇಳ್ಬಿಟ್ಟು ನೀವು ಇಂಥ ಕೆಲಸನ ಮಾಡ್ತಿರೋದು, ಮಾಡೋದೆಲ್ಲ ಮಾಡಿಬಿಟ್ಟು ಡಿಕ್ಕೀಲಿ ಹೊತ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳ್ತಾರೆ. ಏನಾಯಿತು ಹೇಳಮ್ಮ ಪ್ರೇಮ ಅಂತ ಹೇಳ್ತಾರೆ. ಅಳ್ತಿರ್ತಾಳೆ. ಅಳ್ಬೇಡ ಹೇಳಮ್ಮ. ಹೌದು ನನಗೆ ಮದುವೆ ಫಿಕ್ಸ್ ಆಗಿತ್ತು ಸರ್, ಆ ಮದುವೆ ಆಗೋದು ಇವ್ರಿಗೆ ಇಷ್ಟ ಇರಲ್ಲ, ಹಾಗಾಗಿ ನನ್ನ ಕಿಡ್ನ್ಯಾಪ್ ಮಾಡಿಬಿಟ್ಟು ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ತಾಳಿ ಕಟ್ಟಿದ್ರು ಸರ್, ಇಷ್ಟೇ ಆಗಿದ್ದು. ಅಲ್ಲಿಂದ ನೆಕ್ಸ್ಟ್ ಇಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್. ನಾನು ಬೇಡ ಅಂತ ಅಂದರು, ಬಲವಂತವಾಗಿ ತಾಳಿ ಕಟ್ಟಿ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಿದ್ದಾರೆ, ನಂತರ ಡಿಕ್ಕಿಲಿ ಹಾಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ಯಾಕೆ ಪ್ರಮ ಹೀಗೆ ಸುಳ್ಳು ಹೇಳ್ತಿದ್ಯಾ, ಏನಾಗಿದೆ ನನಗೆ? ಡಾಕ್ಟರ್ ಇಲ್ಲ ಡಾಕ್ಟರ್, ಇವಳು ಮಾತನ್ನ ನಂಬೇಡಿ, ಇವಳು ನನಗೆ ಪರಿಚಯ ಇದ್ದಾಳೆ, ನನ್ನ ಫ್ರೆಂಡೇ, ನಾವು ಚೈಲ್ಡ್ಹುಡ್ಡು ಫ್ರೆಂಡ್ಸು. ಇವಳು ಫ್ರೆಂಡ್ಸ್ನೇ ಪ್ರೀತಿ ಅಂತ ಅಂದ್ಕೊಂಡು ನನ್ನ ಲವ್ ಮಾಡ್ತಿದ್ಲು. ಆದರೆ ನಮ್ಮ ಅಣ್ಣನ ಜೊತೆ ಮದುವೆ ಆಗಿತ್ತು, ನಮ್ಮ ಅಣ್ಣನ ಜೊತೆ ಮದುವೆ ಆಗೋದು ಇವಳಿಗೆ ಇಷ್ಟ ಇರಲಿಲ್ಲ. ಹೇಗಾದರೂ ಮಾಡಿ ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ಲು. ಹಾಗಾಗಿ ಈ ಥರ ಸುಳ್ಳಾಪಾದನೆ ಮಾಡಿ ನನ್ನ ಮೇಲೆ ಸುಳ್ಳಾಪಾದನೆ ಹೊಡೆಸಿದೆ ಸರ್, ಇದೆಲ್ಲ ನಿಜ ಅಲ್ಲ ಸರ್ ಅಂತ ಹೇಳ್ತಾರೆ. ಇಲ್ಲ ಸರ್, ಇದೇ ನಿಜ ಸರ್, ಆದರೆ ಮಹಾದೇವ್ರ ಜೊತೆ ನನ್ನ ಮದುವೆ ಫಿಕ್ಸ್ ಆಗಿತ್ತು. ನಾನು ಮದುವೆ ಆಗೋದು ರಾಮ್ಗೆ ಇಷ್ಟ ಇರಲ್ಲ, ಮದುವೆ ನಿಲ್ಲಿಸು ಅಂತ ಹೇಳ್ತಿದ್ದ. ಆದರೂ ನಾನು ಮದುವೆ ನಿಲ್ಲಿಸಲಿಲ್ಲ, ಹಾಗಾಗಿ ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ರು ಸರ್. ನನ್ನ ಮಾತನ್ನ ನಂಬಿ ಸರ್, ನಾನು ಯಾಕೆ ಸುಳ್ಳು ಹೇಳಿ ಅಂತಿರ್ತಾಳೆ ಪ್ರೇಮ. ಇದೇನಯ್ಯ ಇದು, ಏನು ಮಾಡ್ತಿದ್ಯಾ ಸರ್? ಇವಳಿಗೆ ಬುದ್ಧಿಭ್ರಮಣೆ ಆಗಿದೆ, ಇವಳನ್ನ ಕೌನ್ಸಿಲಿಂಗ್ ಮಾಡಬೇಕು, ನನ್ನ ಜೊತೆ ಕಳಿಸ್ಕೊಡಿ ಫಸ್ಟು ಹಾಸ್ಪಿಟಲಲ್ಲಿ, ನಾನು ಇವಳಿಗೆ ಕೌನ್ಸಿಲಿಂಗ್ ಮಾಡಿದರೆ ಒಂದು ಸಲ ಸರಿಯಾಗುತ್ತೆ ಅಂತ ಹೇಳ್ತಾರೆ. ಸುಮ್ಮನೆ ನಿಂತ್ಕೊಳ್ಳಯ್ಯ, ಏನು ಇಲ್ದಿರೋದನ್ನೆಲ್ಲ ಹೇಳ್ತಾ ಇದೀಯಾ ನೀನು? ಏನು ಈ ಹುಡುಗಿ ಮಾತು, ಏನು ಇವಳೇನು ಪೆದ್ದಿನ ದಡ್ಡಿನ, ಇವಳು ಮಾತು ನಮ್ದಲ್ಲೇ ಇರೋದಕ್ಕೆ ಹೇಳು ಅಂತ ಹೇಳ್ತಾರೆ. ಪ್ರೇಮ ಯಾಕೆ ಈಗ ಹಾಡ್ತಿದ್ಯಾ ನೀನು, ಯಾಕೆ ಈಗ ಇಲ್ಲಿ ಸಲದೆಲ್ಲ ಆರೋಪ ಮಾಡ್ತಿದ್ಯಾ ಅಂತ ಹೊಡಿಯೋಕ್ಕೆ ಹೋಗ್ತಾನೆ. ಏನಯ್ಯ ಇದು, ನನ್ನ ಎದುರುಗಡೆನೇ ನೀನು ಹೊಡಿಯೋಕ್ಕೆ ಬರ್ತಿದ್ಯಾ, ನಿಲ್ಸಯ್ಯ ನೀನು ಅಂತ ಹೇಳ್ತಾರೆ. ಬನ್ನಿ ಹಾಸ್ಪಿಟಲ್ಗೆ ಫೋನ್ ಮಾಡಿ ಹೇಳಿ, ಅಲ್ಲಿ ಬೇರೆ ಡಾಕ್ಟರ್ನ ಚೆಕಪ್ ಮಾಡೋಕ್ಕೆ ನೀವು ನಮ್ಮ ಜೊತೆ ಈಗ ಬರಬೇಕು, ಎಲ್ಲಿ ಮದುವೆ ನಡೀತಿದೆ ನಡಿಯಮ್ಮ ತೋರಿಸು, ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾರೆ. ಅದು ಯಾವ ಕಲ್ಯಾಣ ಮಂಟಪ ತೋರಿಸು, ಅಲ್ಲಿಗೆ ಹೋಗೋಣ, ಅಲ್ಲೇ ಡಿಸೈಡ್ ಮಾಡೋಣ ಅಂತ ಹೇಳ್ತಾರೆ. ನೀವು ಎಲ್ಲೂ ಕೂಡ ಹೋಗೋ ಹಾಗಿಲ್ಲ, ನೀವು ನನ್ನ ಜೊತೆನೇ ಇರಬೇಕು ಈ ಕೇಸ್ ಸಾಲ್ವ್ ಆಗೋವರೆಗೂ ಅಂತ ಹೇಳ್ತಾರೆ. ಪ್ರೇಮ ಇದೆಲ್ಲ ಚೆನ್ನಾಗಿರಲ್ಲ, ಇದೆಲ್ಲ ಸುಳ್ಳು ಅಂತ ಹೇಳು ಪ್ರೇಮ, ಯಾಕೆ ಈಗ ಆಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಬನ್ನಿರಿ ನಡೀರಿ ಅಂತ ಹೇಳಿಬಿಟ್ಟು ಪೊಲೀಸ್ನವರು ಕರ್ಕೊಂಡು ಬರ್ತಾರೆ. ಮಂಟಪಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ರಾಮ್ ಮತ್ತು ಪ್ರೇಮ ಇಬ್ಬರೂ ಕೂಡ ಅವರ ಪೊಲೀಸು ಕಾರನ್ನೇ ಕರ್ಕೊಂಡು ಬರ್ತಾರೆ. ಪ್ರೇಮ ಯಾಕೆ ಹೀಗೆ ಮಾಡ್ತಿದ್ಯಾ ಪ್ರೇಮ ಅಂತ ಎಲ್ಲ ಕೂಡ ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ. ಇನ್ನೊಂದು ಕಡೆ ಮಹಾದೇವ ಮತ್ತು ಕಾವ್ಯ ಇಬ್ಬರದ್ದು ಕೂಡ ರಿಸೆಪ್ಷನಲ್ಲಿ ನಿಂತಿರ್ತಾರೆ. ರಿಸೆಪ್ಷನ್ಗೆ ರೆಡಿ ಮಾಡಿ ರಿಸೆಪ್ಷನ್ ನಡೀತಾ ಇರುತ್ತೆ. ಎಲ್ಲ ಹಿರಿಯರು ಬಂದು ಕೂಡ ಆಶೀರ್ವಾದ ಮಾಡ್ತಾ ಇರ್ತಾರೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ರಾಮ್, ನಾನು ನಿನ್ನನ್ನು ಪಡೆಯೋಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಅನ್ಕೋತಿರ್ತಾಳೆ ಒಂದು ಕಡೆ ಪ್ರೇಮ. ಇನ್ನೊಂದು ಕಡೆ ಕಾವ್ಯ, ನನ್ನ ಲೈಫ್ನೇ ಸ್ಪಾಯ್ಲ್ ಮಾಡಿಬಿಡ್ರಲ್ಲ ಮಹಾದೇವ ನೀವು, ನಾನು ಎಷ್ಟು ಬೇಡ್ಕೊಂಡ್ರೂ ಕೇಳಲಿಲ್ಲ ಅಲ್ವಾ ಅಂತ ಅನ್ಕೋತಿರ್ತಾಳೆ. ಆಗ ಪ್ರೇಮ ಮತ್ತು ರಾಮ್ ಇಬ್ಬರು ಕೂಡ ಮದುವೆ ನಡೆಯುವಂಥ ಜಾಗಕ್ಕೆ ಕರ್ಕೊಂಡು ಬಂದೇ ಬಿಡ್ತಾರೆ. ಬಟ್ ಅಲ್ಲಿ ರಿಸೆಪ್ಷನ್ನು ಆರಾಮಾಗಿ ಖುಷಿಯಾಗಿ ನಡೀತಿರುತ್ತೆ. ಅಲ್ಲಿ ಇರಿದಿರುವಂತಹ ಎಲ್ಲ ಜನಗಳು ಕೂಡ ಪ್ರೇಮ ಮತ್ತು ರಾಮ್ ಇಬ್ಬರನ್ನು ಕೂಡ ನೋಡ್ತಾ ಇರ್ತಾರೆ. ಏನಪ್ಪ ಇದು, ಹೀಗೆ ಕರ್ಕೊಬರ್ತಿದ್ದಾರಲ್ಲ ಇವರು, ಏನಾಗಿದೆ ಅಂತ ಎಲ್ಲರೂ ಕೂಡ ಅವ್ರನ್ನೇ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ದಯವಿಟ್ಟು ಇಲ್ಲಿ ಆಗುವಂಥ ಅವಮಾನಗಳೆಲ್ಲ ನನ್ನಿಂದನೇ, ನಾನು ನಿನ್ನನ್ನು ಪಡೆಯೋಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ ರಾಮ್, ದಯವಿಟ್ಟು ಕ್ಷಮಿಸು, ಕೊನೆವರೆಗೂ ನಾನು ನಿನ್ನ ಹೆಂಡತಿಯಾಗಿ ಉಳಿಬೇಕು ಅಂತ ಅಂದರೆ ನಾನು ಈ ಕೆಲಸ ಮಾಡಲೇಬೇಕಾಯಿತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಿರ್ತಾರೆ ಅಲ್ಲಿ ರಿಸೆಪ್ಷನಲ್ಲಿ. ಬಟ್ ಯಾರಿಗೂ ಗೊತ್ತೇ ಇರಲ್ಲ ಈ ವಿಷಯ. ಸೊ ನಡೀತಾ ಇರುತ್ತೆ. ಆಗ ಪೊಲೀಸ್ನವರು ಬಂದೇ ಬಿಡ್ತಾರೆ. ಪೊಲೀಸ್ನವ್ರು ಬಂದಾಗ ನಿಧಾನವಾಗಿ ಅವ್ರ ಕಡೆ ನೋಡ್ತಾರೆ. ಎಲ್ಲರೂ ಕೂಡ ಏನಿದು ಪೊಲೀಸ್ನವ್ರು ಬಂದಿದ್ದೀರಲ್ಲ, ಯಾಕೆ, ಏನಾಯಿತು ಅಂತ ಎಲ್ಲರೂ ಕೂಡ ನೋಡ್ತಿರ್ತಾರೆ. ಏನಕ್ಕೆ ಬಂದಿದ್ದಾರೆ ಇವರು ಅಂತ ಮಾತಾಡ್ತಾ ಇರ್ತಾರೆ. ಬಟ್ ಯಾಕೆ ಬಂದಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿರಲ್ಲ. ನೆಕ್ಸ್ಟ್ ಏನಾಯಿತು ಅಂತ ನೋಡಬೇಕು ಅಂತ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ನನ್ನ ಚಾನಲ್ನ ವೀಕ್ಷಣೆ ಮಾಡ್ತೀರಿ. ಥ್ಯಾಂಕ್ ಯು.